ನಮಸ್ತೆ ಪ್ರಿಯ ವೀಕ್ಷಕರೇ, 2024ನೇ ಇಸ್ವಿಯ ಆಗಸ್ಟ್ ತಿಂಗಳ ಮಕರ ರಾಶಿಯ ರಾಶಿ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮಕರ ರಾಶಿಯವರಿಗೆ ಈಗ 7 ಶನಿಯ ಕೊನೆಯ ಕಾಲಘಟ್ಟದಲ್ಲಿದ್ದಾರೆ. 7.5 ಎರಡನೇ ರಾಶಿಯಲ್ಲಿ ಶನಿ, 3ರಲ್ಲಿ ರಾಹು, 4 ಶುದ್ಧ, 5ರಲ್ಲಿ ಕುಜ ಗುರು, 6 ಶುದ್ಧ, 7ರಲ್ಲಿ ರವಿ, ಅಷ್ಟಮದಲ್ಲಿ ಬುಧ ಶುಕ್ರ, ಅದೇ ಪ್ರಕಾರವಾಗಿ 9ನೇ ಭಾವದಲ್ಲಿ ಕೇತು, 10, 11, 12ನೇ ಭಾವ ಶುದ್ಧ. ಹಾಗಿರುವಾಗ ಈಗ ಶನಿಯ ಕೊನೆಯದಾದರೂ ಕೂಡ ಅದೇ ರಾಶಿಯ 2ನೇ ಭಾವದಲ್ಲಿರುವಂಥ ಲಗ್ನಾಧಿಪತಿಯಾಗಿರುವ ಜನ್ಮರಾಶ್ಯಾಧಿಪತಿಯಾಗಿರುವಂಥ ಶನಿ ಅಲ್ಲಿ ಗುರು ಅನುಕೂಲ ಸ್ಥಿತಿಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟಗಳೆಲ್ಲ ದೂರವಾಗಿ ಸುಖವನ್ನು ಅನುಭವಿಸುವಂತಹ ಸಮಯ ಇದು. ಅದು ರಾಹು 3ರಲ್ಲಿರುವುದರಿಂದಲಾಗಿ ಈ ವ್ಯಸನಗಳಿಗೆಲ್ಲ ತುತ್ತಾಗುವಂತಹ, ಕ್ರಮವನ್ನು ತಪ್ಪಿ ನಡೆಯುವಂತಹ, ವಿಕ್ರಮ ಅಂತ ಕ್ರಮವನ್ನು ಮೀರಿ ನಡೆಯುವಂತಹ ಇತ್ಯಾದಿಯಾಗಿರುವಂತಹ ಫಲಗಳಲ್ಲಿ ಉಂಟು. ಆದ್ದರಿಂದ ವ್ಯವಹಾರಗಳಲ್ಲಿ ಜಾಗ್ರತೆ ಇರಬೇಕು, ಸ್ನೇಹ ಬಂಧಗಳಲ್ಲಿ ಜಾಗ್ರತೆ ಇರಬೇಕು. ಅದೇ ಪ್ರಕಾರವಾಗಿ ನಾವು ವ್ಯವಹರಿಸುವಂತಹ ಕರ್ಮಗಳ ವಿಚಾರವಾಗಿ, ನಾವು ಮಾಡುವಂಥ ಕೆಲಸದ ವಿಚಾರವಾಗಿಯೂ ಕೂಡ ಜಾಗ್ರತೆ ವಹಿಸುವಂತಹದ್ದು ಒಳ್ಳೆಯದು. ಕೆಟ್ಟದ್ದನ್ನು ಮಾಡಿ ಕೊನೆಯಲ್ಲಿ ಕೆಟ್ಟ ಫಲವನ್ನು ಅನುಭವಿಸಬೇಕಾಗಿ ಮನಸ್ಸು ಹತೋಟಿಯಲ್ಲಿ ಇಲ್ಲದೆ ಪರವಶವಾಗುವಂತಹ ಒಂದು ಸ್ಥಿತಿ ಇತ್ಯಾದಿಯಾಗಿರುವ ದೋಷಗಳಿರುವುದರಿಂದ ಸ್ವಲ್ಪ ಮಟ್ಟಿಗೆ ಇದೆಲ್ಲವನ್ನು ಕೂಡ ಯೋಚಿಸಿ ಒಳ್ಳೆಯ ದಾರಿಯಲ್ಲೇ ಮುನ್ನಡೆಯುವಂತಹದ್ದು ಉತ್ತಮ. ಯಾಕೆ ಅಂತಂದರೆ ಇಲ್ಲಿ ಲಗ್ನಾಧಿಪತಿಯಾಗಿರುವಂಥವನು ಶನಿ, ಸಪ್ತಮದಲ್ಲಿರುವಂತಹ ಗ್ರಹ ರವಿ, ಅಷ್ಟಮದಲ್ಲಿ ಬುಧ ಶುಕ್ರ ಇತ್ಯಾದಿಯಾಗಿರುವಂಥ ಫಲ ಇರುವುದರಿಂದ ಮನಕ್ಲೇಶಗಳು, ವ್ಯವಹಾರದಲ್ಲಿ ದೋಷಗಳು, ಅಪಮಾನಗಳು ಇತ್ಯಾದಿ ಫಲಗಳನ್ನು ನಾವು ಅನುಭವಿಸಬೇಕಾಗಿ ಬರ್ತದೆ. ಆದ್ದರಿಂದ ಈ ಸಂದರ್ಭ ಒಂದು 6 ತಿಂಗಳುಗಳ ಕಾಲ ಯಾವುದೇ ವ್ಯವಹಾರಗಳನ್ನು ಮಾಡುವಾಗ, ಸ್ನೇಹ ಬಂಧಗಳನ್ನು ಮಾಡುವಾಗ ಮತ್ತು ದುಶ್ಶೀಲ ಕೆಲವು ವ್ಯಸನಗಳಿಗೆ ತುತ್ತಾಗುವ ಸ್ಥಿತಿ ಇರುವುದರಿಂದ, ಕೆಟ್ಟ ಅಭ್ಯಾಸಗಳಿಗೆ ತುತ್ತಾಗುವಂಥ ಸ್ಥಿತಿ ಇರುವುದರಿಂದ ಹೆಚ್ಚಾಗಿ ಜಾಗೃತೆಯನ್ನು ನಡೆಸುವುದು ಉತ್ತಮ. ಅಪಮಾನಗಳೆಲ್ಲವೂ ಕೂಡ ದೂರವಾಗಿ ತಿಳಿಯಾದ ವಾತಾವರಣ ಬರಬೇಕು ಅಂತಂದರೆ ಇನ್ನೂ 6 ತಿಂಗಳುಗಳ ಕಾಲಾವಕಾಶ. ಆ ಸಂದರ್ಭದಲ್ಲಿ ಈ ಸಹೋದರರ ವಿಚಾರವಾಗಿಯೋ ಬೇರೆ ಬಂಧುಗಳ ವಿಚಾರವಾಗಿಯೋ ಕೆಲವು ಮನಸ್ತಾಪಗಳೆಲ್ಲ ಉಂಟಾಗುವುದರಿಂದ ಮಾತಿನಲ್ಲಿಯೋ ಕೃತಿಯಲ್ಲಿಯೋ ಹಿಡಿತದಲ್ಲಿಟ್ಟುಕೊಂಡು ಮುಂದುವರಿಯುವಂತಹದ್ದು ಉತ್ತಮ. ಚತುರ್ಥ ಭಾವಕಾಧಿಪತಿ, ಪಂಚಮ ಭಾವಕಾಧಿಪತಿ ಎಲ್ಲವೂ ಕೂಡ ಅನುಕೂಲ ರಾಶಿಯಲ್ಲಿ ಇರುವಂತಹದ್ದು ನಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮ. ಆದರೆ ಇಲ್ಲಿಗ ಈ ಕುಜ ಮತ್ತು ಗುರುವಿನ ಯೋಗ ಸ್ಥಿತಿ ಎನ್ನುವಂತಹದ್ದು ಪಂಚಮ ಭಾವದಲ್ಲಿರುವಂತಹದ್ದು ಮಕ್ಕಳ ವಿದ್ಯಾಭ್ಯಾಸ ವಿಷಯಗಳಿಗೆ, ಮಕ್ಕಳ ವಿಚಾರದಲ್ಲೆಲ್ಲ ಒಳ್ಳೆಯದು, ಭೂಮಿ ವಿಷಯದಲ್ಲಿ ಅಷ್ಟಾಗಿ ಒಳ್ಳೆಯದಲ್ಲ. ಆ ಪ್ರಕಾರದಲ್ಲಿ ಈಗ ಈ ರಾಶಿಯವರು ಹೆಚ್ಚಾಗಿ ಹೇಳುವುದು ಅಂತ ಕೇಳಿದರೆ, ನಾವು ಮಾನಸಿಕವಾದಂತಹ ವಿಚಾರಗಳಲ್ಲಿ ವ್ಯಸನಗಳಿಗೆ ತುತ್ತಾಗದೇ ಇರುವಂತೆ, ದೋಷಗಳು ಬರದೇ ಇರುವಂತೆ ಜಾಗೃತಿ ವಹಿಸುವಂತಹದ್ದು ಒಳ್ಳೆಯದು. ಬಾಕಿ ವಿಚಾರಗಳನ್ನೆಲ್ಲ ಕಾಲಾಂತರದಲ್ಲಿ ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಮಾಡಿಕೊಂಡರೂ ಕೂಡ ಪರವಾಗಿಲ್ಲ. ಬಿಟ್ಟು ಹೋಗುವಂತಹ ಶನಿ ನಮಗೆ ಒಳ್ಳೆಯದನ್ನು ಮಾಡ್ತಾನೆ, ದೋಷಗಳು ನಿವೃತ್ತಿಯಾಗ್ತದೆ. ತಾಳ್ಮೆ ಎನ್ನುವಂತಹದ್ದು ಅಗತ್ಯ. ಆದ್ದರಿಂದ ಎಲ್ರಿಗೂ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಮಕರ ರಾಶಿಯ ರಾಶಿ ಭವಿಷ್ಯವನ್ನು ಕೊನೆಗೊಳಿಸ್ತಾ ಇದ್ದೇನೆ. 2024ನೇ ಆಗಸ್ಟ್ ತಿಂಗಳ ಮಕರ ರಾಶಿಯ ರಾಶಿ ಭವಿಷ್ಯ ಇದು. ಎಲ್ರಿಗೂ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ.